ರಿವೀಲ್ ಮಾಡಿಬಿಟ್ರಿ ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಮ್ಮ ಡೈರೆಕ್ಟ್ರು ಹೊಡಿತಾರೆ ಅಷ್ಟೇ. ಇದು ಭಾರಿ ಖುಷಿ ಆಯಿತು. ನಾನು ಶೂಟಿಂಗ್ ಇಲ್ಲ ಅಂದಿದ್ರು, ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ನ ಮಿಸ್ ಮಾಡಿದರೆ ಈ ಸಲ ಬನ್ನಿ ಅಂತ ಹೇಳಿ ಕರೆದಿದ್ದಕ್ಕೆ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮಾರು ಜನ ಕೇಳಿದ್ರು ಈ ಫೋಟೋಶೂಟ್ ಆದಮೇಲೆ ನಿಮ್ಮದು ಯಾವ ಥರ ಪಾತ್ರ ಇರುತ್ತೆ ಅಂತ. ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಆಲ್ರೆಡಿ ಅಂದರೆ ಇದೆ ಆಲ್ಮೋಸ್ಟ್. ಅಂದರೆ ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ. ಬಟ್ ಸುಮಾರು ಕ್ವಶನ್ ಬಂದಿದೆ ಏನಂದರೆ ನೀವು ತುಂಬ ಟ್ರೆಡಿಷ್ನಲ್ ಆಗಿರ್ತೀರಾ, ತುಂಬ ಮಾಡ್ರನ್ ಆಗಿರ್ತೀರಾ ಅಂತ ಕ್ವಶನ್ ಬಂದಿತ್ತು. ಆ ಕಡೆ ಮಾಡ್ರನ್ ಅಲ್ಲ ಟ್ರೆಡಿಷ್ನಲ್ ಅಲ್ವಾ, ಕಾಲೇಜ್ಗೆ ಹೋಗೋ ಹುಡುಗಿ ಹೇಗಿರ್ತಾಳೋ ಈಗಿನ ಜನ್ರೇಷನಲ್ಲಿ ಆ ರೀತಿ ಇರ್ತೀನಿ. ನನ್ನ ತಲೆಯಲ್ಲಿ ನಾನು ಹೀರೋಯಿನ್ ಆಗಿ ಮಾಡಬೇಕು ಅಂದರೆ ಇದೇ ಥರದೊಂದು ಪಾತ್ರ ಇರಬೇಕು, ನಾನು ಒಂದು ಹಳ್ಳಿ ಹುಡುಗಿ ಆಗಿರಬೇಕು ಅಥವಾ ಕಾಲೇಜ್ ಹೋಗೋ ಹುಡುಗಿ ಥರ ಇರಬೇಕು, ಆ ಥರದೊಂದಷ್ಟು ಮೈಂಡ್ಸೆಟ್ ನನಗೂ ಇತ್ತು. ಇಷ್ಟು ವರ್ಷ ಅದಕ್ಕೆ ಸಿನಿಮಾ ಮಾಡಿರಲಿಲ್ಲ. ಸೊ ಈ ಸ್ಟೋರಿ ಕೇಳಿದ ತಕ್ಷಣ ನಂಗೆ ಭಾಳ ಖುಷಿ ಆಯಿತು. ಓಕೆ, ನನಗೇನು ಮೈಂಡ್ ಥಾಟ್ ಇತ್ತೋ ಅದೇ ವಿಷನಲ್ಲಿ ಈ ಮೂವಿ ಇದೆ, ಹಾಗಾಗಿ ಈ ಸಿನಿಮಾನ ಒಪ್ಕೊಂಡೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದೆಲ್ಲ ಅಂದರೆ ಈಗಲೇ ರಿವೀಲ್ ಮಾಡಿಬಿಟ್ರಿ ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಮ್ಮ ಡೈರೆಕ್ಟ್ರು ಹೊಡಿತಾರೆ ಅಷ್ಟೇ. ಸೊ ಇನ್ನೂ ಒಂದು 10 ಪ್ರೆಸ್ ಮೀಟ್ ಇರುತ್ತೆ. ಸೊ ಒಂದೊಂದೇ ಬಿಟ್ಟು ಹೇಳ್ತಾ ಹೋಗ್ತೀನಿ. ಸೊ ಬಟ್ ಇಡೀ ಟೀಮ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ನೀಡ್ ಆಲ್ ಯರ್ ಲವ್ ಆ್ಯಂಡ್ ಸಪೋರ್ಟ್ ಅಷ್ಟೇ. ಇಲ್ಲ ಸರ್, ನನಗೆ ಆ ಥರ ಹೊಸಬ್ರು, ಇವಾಗ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ನಾನು ಹೊಸಬ್ಳೆ. ಬಟ್ ಅವ್ರ ಜನ ನನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರು. ಅಂದರೆ ಅವಕಾಶ ಕೊಟ್ಟರೆ ಎಂಥವನ್ನಾದರೂ ಅಕ್ಸೆಪ್ಟ್ ಮಾಡ್ತಾರೆ ಜನ. ಸೊ ಇವರು ಟ್ಯಾಲೆಂಟ್ ಇತ್ತು, ಒಂದಷ್ಟು ಕತೆ ಇತ್ತು, ಇಡೀ ಟೀಮ್ ಸಖತ್ತಾಗಿತ್ತು. ಆ್ಯಂಡ್ ಅವರು ಹೀರೋಯಿನ್ಸ್ಗೋಸ್ಕರ ಹುಡುಕ್ತಿದ್ರು, ಹೊಸಬ್ರಾದ್ರೇನೋ ಹಳಬ್ರಾದ್ರೇನೋ. ಸೊ ಅವ್ರ ಟ್ಯಾಲೆಂಟ್ ಜೊತೆ ನಾವು ಇನ್ನೊಂದು ಟ್ಯಾಲೆಂಟ್ ಸೇರಿದಾಗ ಖಂಡಿತವಾಗ್ಲೂ ಮುಂದೆ ಹೋಗ್ತೀವಿ. ಸೊ ನನಗೆ ಅವ್ರು ಮಾತಾಡಿದ ರೀತಿ ಆಗಲಿ, ಅವರೆಲ್ಲರೂ ಕನ್ವಿನ್ಸ್ ಮಾಡಿದ ರೀತಿ, ಸ್ಟೋರಿ ಹೇಳಿದ ರೀತಿ ಎಲ್ಲನೂ ಸಖತ್ತಾಗಿತ್ತು. ಹಾಗಾಗಿ ನಾನು ಒಪ್ಕೊಂಡೆ. ನಿಮ್ಮೆಲ್ರಿಗೂ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ, ಕಾದು ನೋಡ್ಬೇಕು. ಖಂಡಿತವಾಗ್ಲೂ ಸರ್, ಅದು ನನ್ನ ಜೀವನ ಕೊಟ್ಟಿರೋ ದಾರಿ, ಅದನ್ನು ಯಾವತ್ತೂ ಮರೆಯಲ್ಲ. ಕತೆ ಪ್ರಕಾರ ಹೋಗೋದಾದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಎಲ್ಲಿರಲ್ಲ. ಆಫ್ ದ ಕತೆ ಆದರೆ ನಾನು ಇರ್ತೀನಿ. ಸೊ ಕತೆ ಪ್ರಕಾರ ಹೋಗೋದಾದರೆ ಅವರು ಯಾರು ಬೇಕೋ ಅವ್ರನ್ನೇ ಸೆಲೆಕ್ಟ್ ಮಾಡಬೇಕಲ್ವಾ. ಸೊ ನಿಮ್ಮ ಚಾಯ್ಸ್ ಕರೆಕ್ಟಾಗಿದೆ.